ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಇವತ್ತು ನಡೀತಾ ಇದೆ WPL ನ ಫೈನಲ್ ಮ್ಯಾಚ್. ಎಲ್ಲಿ ಅಂದರೆ ವಡೋದರದಲ್ಲಿ ಅಂತಲೇ ಹೇಳ್ಬೋದು. ಯಾವ್ಯಾವ್ದಪ್ಪ ಟೀಮ್ಗಳು ಅಂದರೆ ನಮ್ಮ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು ಗೈಸ್. ಎರಡು ಟೀಮ್ಗಳು ವೆಲ್ ಡಿಸರ್ವ್ ಅಂತಲೇ ಹೇಳ್ಬೋದು ಈ ಒಂದು ಫೈನಲ್ ಬರೋದಕ್ಕೆ. ಯಾಕೆಂದರೆ ಸ್ಟಾರ್ಟಿಂಗಿಂದ ಏನು ನಮ್ಮ RCB ಅವರು ಒಂಥರ ಹೂವಿನ ಮೇಲೆ ನಡ್ಕೊಂಬರೋ ಥರ ಇತ್ತು. ಆದಿ ಅಷ್ಟು ಈಸಿ ಆಗಿತ್ತು ಅಂತಲೇ ಹೇಳ್ಬೋದು ಫೈನಲ್ಗೆ ಬರೋದಕ್ಕೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಟೀಮ್ ಬಿಲ್ಡ್ ಮಾಡಿದ್ರು ಮತ್ತು ಎಲ್ಲ ಪ್ಲೇಯರ್ಗಳು ಒಂದು ಒಳ್ಳೆ ಚೆನ್ನಾಗಿರೋಂಥ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಅದರಿಂದ RCB ಅವರಿಗೆ ಫೈನಲ್ ಬರೋದಕ್ಕೆ ಒಂದು ಈಸಿ ವೇ ಆಗಿತ್ತು ಅಂತಲೇ ಹೇಳ್ಬೋದು. ಆದರೆ DC ಗೆ ಈ ಥರ ಇರಲಿಲ್ಲ ಗೈಸ್. ಎಲ್ಲೋ ಒಂದು ಕಡೆ ಮುಳ್ಳಿನ ಹಾದಿ ಇತ್ತು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಿಂದನೇ ಸೋಲುಗಳು, ಸ್ಟ್ರಗಲ್ಲು, ಆಮೇಲೆ ಫೈನಲಲ್ಲಿ ಲಾಸ್ಟಲ್ಲಿ ಕನ್ಸಿಸ್ಟೆಂಟಾಗಿ ನಾಲ್ಕು ಮ್ಯಾಚ್ ಗೆದ್ಕೊಂಡ್ಬಂದು ಫೈನಲ್ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದರಿಂದ ಈ ಎರಡು ಟೀಮ್ಗಳು ಸೋಲು ಕಹಿ ಕಂಡಿರೋದ್ರಿಂದ ಎರಡು ಟೀಮ್ಗಳಿಗೆ ಇವತ್ತಿನ ಮ್ಯಾಚು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. RCB ಅವರು ಗೆದ್ದರೆ 2ನೇ ಸಲ ಕಪ್ ಹೊಡಿತಾರೆ. ಆದರೆ ಡೆಲ್ಲಿ ಅವರು ಆದರೆ ಕನ್ಸಿಸ್ಟೆಂಟಾಗಿ ನಾಲ್ಕು ಸಲನೂ ಫೈನಲ್ಗೆ ಬಂದು ಎಲ್ಲೋ ಒಂದು ಕಡೆ ಫೈನಲಲ್ಲಿ ಎಡುತ್ತಿದ್ರು. ಆದರೆ ಈ ಸೀಸನಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ನನ್ನ ಪ್ರಕಾರ ಗೈಸ್, ನೀವೇನಾದ್ರು RCB ಫ್ಯಾನ್ ಆಗಿದ್ರೆ ಪಕ್ಕ ಈ ವಿಡಿಯೋಗೆ ಲೈಕ್ ಕೊಡಿ, ನೋಡೋಣ ಎಷ್ಟು ಜನ ಲೈಕ್ ಕೊಡ್ತೀರಾ ಅಂತ. ನಾವು RCB ಫ್ಯಾನ್ ಎಷ್ಟು ಜನ ಇದ್ದೀರಾ ಅಂತ ಗೊತ್ತಾಗುತ್ತೆ. ಇವತ್ತು ನನ್ನ ಪ್ರಕಾರ RCB ಅವ್ರಿಗೆ ಗೆಲ್ಬೇಕು ಗೈಸ್. ಅದು ಏನಾಗುತ್ತೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನನ್ನ ಪ್ರೆಡಿಕ್ಷನ್ ಬಂದು ಇವತ್ತು RCB ಗೆದ್ದೇ ಗೆಲ್ಲುತ್ತೆ. ಟಾಸ್ ಗೆಲ್ತಾರೆ RCB ಅವರು, ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ. DC ಅವರು 170 to 180 ಹೊಡಿತಾರೆ. RCB 100% ಚೇಸ್ ಮಾಡ್ತಾರೆ ನನ್ನ ಪ್ರಕಾರ ಗೈಸ್. ನೀವೇನಾದರೂ ನನ್ನ ಪ್ರಿಡಿಕ್ಷನ್ ಉಲ್ಟಾ ಆದರೆ ನೀವು ಕಮೆಂಟ್ ಬಾಕ್ಸ್ ನಿಮ್ಮದು ನೀವೇನಾದರೂ ಬರ್ಕೋಬೋದು, ನಾನು ಎಲ್ಲ ಅಕ್ಸೆಪ್ಟ್ ಮಾಡ್ಕೋತೀನಿ ಗೈಸ್. ಓಕೆ ಗೈಸ್, ಇವತ್ತಿನ ಟೀಮ್ಗಳ ಬಗ್ಗೆ ಮಾತಾಡೋದಾದರೆ ಎರಡು ಟೀಮ್ಗಳ ನಾಯಕಿರು ತುಂಬ ಕ್ಲೋಸ್ ಫ್ರೆಂಡ್ಸ್. ಹೊರಗಡೆ ಔಟ್ಫೀಲ್ಡಲ್ಲಿ, ಇನ್ಫೀಲ್ಡಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಏನು ಅವ್ರು ಏನು ಕೇಪಬಿಲಿಟಿ ಇದೆ ಅವ್ರವ್ರ ತಕ್ಕನಂಗೆ ಟೀಮ್ಗಳು ಬಿಲ್ಡ್ ಮಾಡಿದ್ದಾರೆ ಮತ್ತು ಫೈನಲ್ಗೆ ಒಳ್ಳೆ ವೆಲ್ ಡಿಸರ್ವ್ ಅಂತಲೇ ಹೇಳ್ಬೋದು. ಫೈನಲ್ಗೂ ಬಂದಿದ್ದಾರೆ. ನನ್ನ ಪ್ರಕಾರ ಒಂದು ಸ್ಮೃತಿ ಮಂದನ್ ಅವ್ರಿಗೆ ಹ್ಯಾಂಡಲ್ ಮಾಡೋಂಥ, ಕೂಲ್ ಆ್ಯಂಡ್ ಕಂಪೋಸ್ ಮಾಡೋಂಥ ಕ್ಯಾಪ್ಟನ್ಸಿ ಆಗಿರ್ತಾರೆ. ಜೆಮಿಮಾ ರೋಡ್ರಿಗ್ಸ್ ಅಷ್ಟೇ ಗೈಸ್, ಅವರು ಒಂದು ಕೂಲಾಗೇ ಇರ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಯಾವುದೇ ಒಂದು ಪ್ಲೇಯರ್ ಒಂದು ಫಾರ್ಮಿಂದ ಔಟ್ ಹೋಗಿದ್ರು ಕರ್ಕೊಂಬರೋಂಥ ಕೇಪಬಿಲಿಟಿ ಎರಡು ತಂಡದ ನಾಯಕಿಯರಿಗೂ ಇದೆ ಅಂತಲೇ ನನಗೆ ಅನಿಸುತ್ತೆ. ಒಟ್ಟಿನಲ್ಲಿ ಈ ಮ್ಯಾಚ್ ಅಂತೂ ತುಂಬ ಟಫ್ ಆಗಿರುತ್ತೆ. ಅಷ್ಟು ಸುಲಭವಾಗಿ ಯಾವುದೇ ಒಂದು ಟೀಮು ಬಿಟ್ಕೊಡೋಕ್ಕೆ ಚಾನ್ಸೇ ಇರೋದಿಲ್ಲ. ಫೈನಲ್ ಲಾಸ್ಟ್ ಬಾಲ್ವರೆಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಪ್ರೇಕ್ಷಕರು ಒಂಥರ ತುದಿಗಾಲಲ್ಲಿ ನಿಂತ್ಕೊಂಡು ನೋಡೋ ಅಂಥ ಮ್ಯಾಚ್ ಆಗಿರುತ್ತೆ ಅಂತ ನನಗನ್ಸುತ್ತೆ ಗೈಸ್. ಯಾಕೆಂದರೆ ಅಷ್ಟು ಸಖತ್ತಾಗಿ ಫೈಟ್ ಕೊಡೋವಂಥ ಟೀಮ್ಗಳಾಗಿರೋದ್ರಿಂದ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಗೈಸ್ ಇವತ್ತಿನ ಮ್ಯಾಚು. ನನ್ನ ಪ್ರಕಾರ RCB ಪ್ಲೇಯಿಂಗ್ 11 ಸೇಮ್ ಇರುತ್ತೆ. ಏನು UP ವಾರಿಯರ್ಸ್ ಮೇಲೆ ಆಡ್ಸಿದ್ರಲ್ಲ ಗೈಸ್, ಅದೇ ಸೇಮ್ ಪ್ಲೇಯಿಂಗ್ 11 ಇರುತ್ತೆ. ಯಾವುದೇ ಒಂದು ಚೇಂಜ್ ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಸ್ಪಿನ್ ಬೌಲರ್ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಏನು ಕಳೆದ ಮ್ಯಾಚಲ್ಲಿ RCB ಪರ ಯಾರು ನಮ್ಮ ಕರ್ನಾಟಕದ ಪುಟ್ಟಿಯಾದಂಥ ಶ್ರೇಯಾಂಕ ಪಾಟೀಲ್ ಅವರು ಸ್ವಲ್ಪ ಏನು 28 ರನ್ ಕೊಟ್ಟಿದ್ರು, ವಿಕೆಟ್ ತೆಗೆದಿದ್ರು. ಅದೇ ಒಂದು ಫಾರ್ಮು ಈ ಒಂದು ಮ್ಯಾಚಲ್ಲಿ ಮರಳಿ ಬರಲಿ ಅಂತ ನಮ್ಮೆಲ್ಲರ ಆಶಯ ಅಂತ ಹೇಳೋಣ ಗೈಸ್. ನೆಕ್ಸ್ಟ್ RCB ಬ್ಯಾಟಿಂಗ್ ಪರ ಮಾತಾಡೋದಾದರೆ ಹ್ಯಾರಿಸ್ ಅವರು ಯಾವ ಥರ ಫಾರ್ಮ್ ಬಂದಿದ್ರು ಲಾಸ್ಟ್ ಮ್ಯಾಚಲ್ಲಿ, ಅವರೊಂದು ಫಾರ್ಮ್ ಬಂದರೆ ಗೈಸ್ DC ಅವರು 180 ಅಲ್ಲ 190 ಅಲ್ಲ ಆರಾಮಾಗಿ ಹೊಡೆದು ಬಿಸಾಕ್ತಾರೆ ಅಂತಲೇ ಹೇಳ್ಬೋದು. ಹ್ಯಾರಿಸ್ ಅವರೊಂದು ಫಾರ್ಮ್ ಬರಬೇಕು ಅಷ್ಟೇ ಮೇಯ್ನ್ ಬೇಕಾಗಿರೋದಿಲ್ಲ. ನೆಕ್ಸ್ಟ್ ಇನ್ನು ಜಾರ್ಜ್ ಅವರು ಔಟ್ ಪಾಡಿ ಅವ್ರು ಆಡ್ಕೊಂತಾರೆ, ಏನು ತೊಂದರೆ ಇಲ್ಲ. ಮತ್ತು ಸ್ಮೃತಿ ಮಂದನ್ ಅವರು ಯಾವ ಥರ ಬಿಲ್ಡ್ ಮಾಡ್ಬೇಕಂತ ಗೊತ್ತಿದೆ ಅವ್ರಿಗೆ ಇನ್ನಿಂಗ್ಸು. ಮತ್ತು ಅಂದರೆ ಮಧ್ಯಮ ಕ್ರಮಾಂಕದಲ್ಲಿ ನಮ್ಮ ಡೆಕ್ಲಾರ್ಕ್ ಅವರು ಸಖತ್ತಾಗಿ ಆಡ್ತಿದ್ದಾರೆ. ಅವ್ರ ಬಗ್ಗೆ ಏನು ಮಾತಾಡೋದೇ ಬೇಕಾಗಿಲ್ಲ. ನೆಕ್ಸ್ಟ್ ಇನ್ನು ಪೂಜಾ ವಸ್ಸಕರ್ ಬೇರೆ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ ಟೀಮ್ಗೆ, ಇನ್ನೂ ಒಂದು ಬೂಸ್ಟಪ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ವಿಚಾರದಲ್ಲಿ ಬರೋದ್ರೆ ಲಾರೆನ್ ಬೆಲ್ ಬಗ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೇಕು ಗೈಸ್. ಲಾರೆನ್ ಬೆಲ್ ಅವರು ಏನು ಸಾಲು ಮರದ ತಿಮ್ಮಕ್ಕ ಅಂತ ಅಲ್ಲ ಗೈಸ್, ಇವರು ಸಾಲು ಮರದ ಬೆಲ್ಲಕ್ಕ ಅಂತಲೇ ಹೆಸರಿಕ್ಕಿದ್ದಾರೆ ನಮ್ಮ ಕಾಮೆಂಟ್ರಿ ಎಲ್ಲ ಸೇರಿಕೊಂಡು. ಒಟ್ಟಿನಲ್ಲಿ ಈ ಥರ ಇವತ್ತಿನ ಪಾತ್ರ ಲಾರೆನ್ ಬೆಲ್ ಅವರಿಗೆ ತುಂಬ ಒಂದು ಮುಖ್ಯವಾದ ಪಾತ್ರ ವಹಿಸ್ತಾರೆ ಅಂತ ನನಗನ್ಸುತ್ತೆ. ಮತ್ತು ಯಾರು ಸಯಾಲಿ ಸದ್ಗೆರೆ ಗೈಸ್, ಅವ್ರ ಹೆಸರೇ ಬರಲ್ಲ, ಶಿಫಾಲಿ ವರ್ಮಾನೇ ಬರುತ್ತೆ. ಸಯಾಲಿ ಸದ್ಗೆರೆ ಅವರು ಏನು ಲಾಸ್ಟ್ 2 ಮ್ಯಾಚಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು. ಸ್ವಲ್ಪ ಪರವಾಗಿಲ್ಲ, ಏನು ಎಲ್ಲ ಅವರು ಸ್ವಲ್ಪ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟೊಂದು, ಆದರೂ ಪರವಾಗಿಲ್ಲ, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಇನ್ನು RCB ಫೀಲ್ಡಿಂಗ್ ವಿಚಾರ ಮಾತಾಡೋದಾದರೆ ಗೈಸ್, ಅನ್ಬಿಲೀವಬಲ್ ಅಂತಲೇ ಹೇಳ್ಬೋದು. ಸಖತ್ ಕ್ರೇಜಿ ಎಫೆಕ್ಟ್ ಇರುತ್ತೆ. ಈ ಮ್ಯಾಚಲ್ಲಂತೂ ನೋಡೋದಕ್ಕೆ ತುಂಬ ಎಫರ್ಟ್ ಹಾಕ್ತಾರೆ ಎಲ್ಲ ಒಂದು ಪ್ಲೇಯರ್ಗಳು. ನನಗನ್ಸುತ್ತೆ ಇವತ್ತು ಸ್ವಲ್ಪ RCB ಅವರು ಎಲ್ಲೊಂದು ಕಡೆ ಲಕ್ಕಿದೆ, ಒಂದು 90% ಲಕ್ಕಿದೆ ಅಂತ ನನಗನ್ಸುತ್ತೆ. DC ಅವರಿಗೆ ಅನ್ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಳೆದ 3 ಸೀಸನ್ಗಳು ಫೈನಲ್ಗೆ ಬಂದಿದ್ದಾರೆ. ಯಾವ ಸೀಸನಲ್ಲೂ ಅವರು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಲೀಗ್ ಸ್ಟೇಜ್ಗಳಲ್ಲೆಲ್ಲ ಫೈನಲ್ ಬಂದು ಎಡೋತಿದ್ದಾರೆ. ಈ ಸಲನೂ ಅದೇ ಥರ ಆಗಲಿ ಅಂತ ನನ್ನ ಆಶಯ ಗೈಸ್. ನಿಮ್ಗೆ ಏನನ್ಸುತ್ತೆ, RCB ಅವ್ರಿಗೆ ಗೆಲ್ಲಬೇಕಾ ಅಥವಾ DC ಅವ್ರಿಗೆ ಗೆಲ್ಲಬೇಕಾ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಫೈನಲ್ ಎಲ್ಲ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸ್. ಬಾಯ್.